ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ರಿಯಾ ಚವಾಣ್ ಬ್ಲಾಗ್ಸ್. ನನ್ನ ಹೆಸರು ಪ್ರಿಯಾ. ನಾನಿವತ್ತು ಉತ್ತರ ಕರ್ನಾಟಕದ ಸ್ಟೈಲ್ ಕಡೆ ಡಯಟ್ ಪ್ಲ್ಯಾನ್ ಇದ್ದರೆ ಹೆಂಗೆ ಇರ್ತೈತೆ ಅಂತೇಳಿ ನಿಮಗೆ ತೋರಿಸ್ತೀನಿ. ಹಿಂಗೆ ಮಾಡಿದರೆ ನೀವು ಬೇರೆ ಯಾವುದು ಮಾಡರ್ನ್ ಡಯಟ್ ಪ್ಲ್ಯಾನ್ನ ಫಾಲೋ ಮಾಡೋದು ಅವಶ್ಯಕತೆಯೇ ಇಲ್ಲ. ಇದು ಚಲೋನೂ ಇರ್ತೈತಿ, ಹೆಲ್ದಿ, ಟೇಸ್ಟಿ ಎಲ್ಲನೂ ಇದ್ರೊಳಗೆ ಆಗ್ತೈತಿ. ನಾನಿಲ್ಲಿ ಜೋಳ ಮತ್ತು ಕಡ್ಲಿ ಹಿಟ್ಟನ್ನು ರಾತ್ರಿನೇ ನೆನೆ ಇಟ್ಕೊಂಡಿನಿ. ನೀವು ಬೇಕಿತ್ತಂದ್ರೆ ಅದರೊಳಗೆ ಹಸಿರು ಬಟಾಣಿ ಕೂಡ ಹಾಕಿ ಮತ್ತು ಶೇಂಗಾನು ಕೂಡ ಓವರ್ನೈಟ್ ಸೋಕ್ ಮಾಡಿ ಇಟ್ಕೋಬೋದು. ಓವರ್ನೈಟ್ ಇಲ್ಲಾಂದ್ರೆ 6 hours ಇದಕ್ಕಿಂತ ನೀವು ಕುಕ್ಕಿಂಗ್ ಟೈಮ್ ಕಮ್ಮಿ ಮಾಡಬೇಕಿತ್ತಂದ್ರೆ ಏನಿಲ್ಲ ಅಂತಂದ್ರು ಒಂದೂವರೆ ದಿನ ನೆನೆಸಿದ್ರೂ ಏನೂ ಆಗೋಲ್ಲ, ಚಲೋ ನೆನಿತಾವು. ಅಂದರೆ ನಿಮ್ಗೆ ಸೀಟಿ ಸ್ವಲ್ಪ ಕಮ್ಮಿ ಹೊಡಿಸ್ಬೇಕಾಗ್ತೈತೆ ಅಷ್ಟೇ. ಆಮೇಲೆ ನಾನೆಲ್ಲ ನೆನೆಸಿದ್ದೆಲ್ಲ ತೊಗೊಂಡು ಒಂದು ಸ್ವಲ್ಪ ನೀರೊಳಗೆ ಒಂದು ಸ್ವಲ್ಪ ಹಳದಿ ಉಪ್ಪು ಹಾಕಿ ಚೆಂದಂಗೆ ನಾನು ಒಂದು 7 ರಿಂದ 8 ಸೀಟಿನ ನಾನು ಹೊಡ್ಸೀನಿ. ಆಮೇಲೆಲ್ಲ ಬಾಯ್ಲ್ ಆದಮೇಲೆ ಟೊಮ್ಯಾಟೊ, ಉಳ್ಳಾಗಡ್ಡಿ, ಆಮೇಲೆ ಕ್ಯಾರೆಟು, ಬೀನ್ಸ್, ನಿಮ್ಗೆ ಯಾವ್ಯಾವ್ದು ವೆಜಿಟೇಬಲ್ಸ್ ಇಷ್ಟ ಆಯ್ತಲ್ಲ ಇದ್ರೊಳಗೆ ನೀವು ಆ್ಯಡ್ ಮಾಡ್ಕೋಬೋದು. ಪನ್ನೀರು ಕೂಡ ಹಾಕ್ಕೋಬೋದು, ಅದ್ರೂ ಚಲೋ ಇರ್ತೈತಿ. ಮೆಣ್ಸಿನ್ಕಾಯಿ ನಾನು ಇಲ್ಲಿ 1 ತೊಗೊಂಡಿದ್ದೀನಿ. ನೀವು ಜಾಸ್ತಿ ಖಾರ ಮತ್ತು ಜಾಸ್ತಿ ಚಟ್ಪಟ ತಿಂತಿದ್ರೆ ನೀವು 2 ಹಾಕ್ಕೋಬೋದು. ಕಂಪ್ಲೀಟ್ಲಿ ಖಾರ ನಿಮ್ಗೆ ಹೆಂಗೆ ಇಷ್ಟ ಆಯ್ತು ಹಂಗೆ ಹಾಕೋರಿ. ಆಮೇಲೆ ನಾವು ಸ್ವಲ್ಪ ಎಣ್ಣೆ ತೊಗೊಂಡು ಅದ್ರೊಳಗೆ ಉಳ್ಳಾಗಡ್ಡಿ ಹಾಕ್ಕೊಂಡು ಚೆಂದಂಗೆ ಹುರ್ಕೊಂಡಿನಿ. ಆಮೇಲೆ ಅದ್ರೊಳಗೆ ಮೆಣ್ಸಿನ್ಕಾಯಿ ಹಾಕಿನಿ. ಮೆಣ್ಸಿನ್ಕಾಯಿ ಎಲ್ಲ ಚೆಂದಂಗೆ ಹುರಿದು ಉಳ್ಳಾಗಡ್ಡಿನೂ ಸ್ವಲ್ಪ ಹುರಿದ ಮೇಲೆ ಆಮೇಲೆ ನಾವು ವೆಜಿಟೇಬಲ್ಸ್ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡಿನಿ. ನೀವು ಇಲ್ಲಿ ಪನ್ನೀರ್ ಆ್ಯಡ್ ಮಾಡತ್ತಂದ್ರೆ ಪನ್ನೀರ್ ಏನು ಮಾಡಬೇಕಂದ್ರೆ ಸಪ್ರೇಟಾಗಿ ಹುರ್ಕೋಬೇಕಾಗ್ತೈತಿ. ಇದರೊಳಗೆ ಪನ್ನೀರ್ ನೀವು ಏನಾದರೂ ಹುರ್ಕೊಂಡ್ರೆ ಅದು ಒಂದು ಸ್ವಲ್ಪ ಅಂದ್ರೆ ಮುರಿದು ಬಿಡ್ತಾವೆ. ಪನ್ನೀರ್ ಭಾಳ ಸಾಫ್ಟ್ ಇರ್ತಾವಲ್ಲ, ಪನ್ನೀರ್ ಭಾಳ ಸಾಫ್ಟ್ ಇರೋದ್ರಿಂದ ಅವೆಲ್ಲ ಕಟ್ ಆಗಿಬಿಡ್ತಾವೆ. ಬೇರೆ ಹುರಿದು ಆಮೇಲೆ ಆ್ಯಡ್ ಮಾಡ್ಕೋಬೇಕು. ಆಮೇಲೆ ನಾನು ಇಲ್ಲಿ ಟೊಮ್ಯಾಟೊ ಆ್ಯಡ್ ಮಾಡ್ಕೊಂಡಿನಿ. ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತು ಚೆಂದಾಗಿ ನಾನಿಲ್ಲಿ ಫ್ರೈ ಮಾಡ್ಕೊಳತ್ತೀನಿ. ನೀವು ನಿಮಗೆ ಬಾಯ್ಲ್ಡ್ ಶೇಂಗಾ ಇಷ್ಟ ಆಯ್ತು ಅಂದರೆ ನೀವು ಕುಕ್ಕರ್ ಒಳಗೆ ಏನು ಹಾಕ್ತಿರಲ್ಲ ಅವಾಗೆ ಶೇಂಗಾನ ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೋದು. ಇಲ್ಲಪ್ಪ ಅಂತಂದ್ರೆ ಏನು ಮಾಡ್ಬೇಕಂದ್ರೆ ಈಗ ನಾ ಹಾಕ್ಕೊಳಕತ್ತೀನಿ ನೋಡಿರಿ, ಸ್ವಲ್ಪ ಕ್ರಿಸ್ಪಿಯಾಗಿ ಚಲೋ ಅನಿಸುತ್ತೆ ಅಂಥೇಳಿ ನಾ ಏನು ಮಾಡೀನಿ ಅಂದರೆ ಮ್ಯಾಗಿಂದನೇ ಶೇಂಗಾ ಹಾಕ್ಕೊಂಡಿನಿ. ಎಲ್ಲ ಬಾಯ್ಲ್ ಮಾಡಿರೋಂಥದ್ದು ಎಲ್ಲನೂ ಇದ್ರೊಳಗೆ ಹಾಕಿ ಆಮೇಲೆ ಚೆಂದಂಗೆ ಒಂದು ಸತಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಉಪ್ಪು, ನಿಮಗೇನಾರೆ ಭಾಳ ಚಟ್ಪಟ ಬೇಕಾಗಿತ್ತು ಅಂದರೆ ಒಂದು ಸ್ವಲ್ಪ ನೀವು ಇದ್ರೊಳಗೆ ಚಾಟ್ ಮಸಾಲನೂ ಕೂಡ ಆ್ಯಡ್ ಮಾಡ್ಕೋಬೋದು. ಎಣ್ಣೆ ಕಮ್ಮಿ ತಿನ್ನೋರು ಒಂದು ಸ್ವಲ್ಪ ಬಟ್ರ್ ಒಳಗೆ ಮಾಡಿದ್ರೂ ನಡಿತೈತಿ. ಕಂಪ್ಲೀಟ್ಲಿ ಇದು ಹೆಲ್ದಿ ಡಯಟ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ನೀವು ಯಾರು ಉತ್ತರ ಕರ್ನಾಟಕ ಸ್ಟೈಲ್ದವ್ರಿಗೆ ಕೇಳಿದರೆ ಇದು ನಮ್ಮ ಕಡೆ ಗುಗ್ರಿ ಅಂತ ಹೇಳ್ತಾರೆ. ಗುಗ್ರಿನೂ ಹೀಗೆ ಇರ್ತೈತಿ ಸೇಮ್. ಅದಕ್ಕೆ ಒಗ್ಗರಣೆ ಕೊಟ್ಟಿನಿ ಅಷ್ಟೇ. ನಾನು ಸ್ವಲ್ಪ ಇದ್ರೊಳಗೆ ಬೆಳ್ಳುಳ್ಳಿನೂ ಕೂಡ ಆ್ಯಡ್ ಮಾಡ್ಕೊಂಡಿನಿ. ಮಸ್ತಂಗಿ ಹಿಂಗೆ ಮಾಡ್ಕೊಂಡು ತಿಂದರೆ ಹೆಲ್ದಿನೂ ಇರ್ತೈತಿ, ತಿನ್ನಕ್ಕೆ ಟೇಸ್ಟಿನೂ ಇರ್ತೈತಿ. ಆಮೇಲೆ ತಿನ್ನಕ್ಕೆ ಇದು ಎಷ್ಟು ಸತಿ ತಿಂದ್ರೂ ಬೇಸರ ಆಗಲ್ಲ ನೋಡಿರಿ. ಎಲ್ಲರಿಗೂ ವಿಡಿಯೋ ಯೂಸ್ಫುಲ್ ಆಗೈತೆ ಅಂತ ಅನ್ಕೊತೀನಿ ರೀ. ಯೂಸ್ಫುಲ್ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ನಿಮಗೆ ಯಾವುದಾದ್ರು ರೆಸಿಪಿ ಬೇಕಿತ್ತಂದ್ರೆ ಹೇಳ್ರಿ, ಕಮೆಂಟ್ ಮಾಡಿ ತಿಳಿಸ್ರಿ. ನಾ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಂತ. ಹೀಗೆ ಮತ್ತೆ ಇನ್ನೊಂದು ವಿಡಿಯೋನ ಸಿಗ್ತೀನಂತ್ರಿ. ಅಲ್ಲಿವರೆಗೂ ಬಾಯ್.